ಗಾಯ್ಸ್ ನೋಡ್ರಿ, ಇದ ಹುಡುಗಿ ಅವ್ವ ಅಪ್ಪಗ ವಿಡಿಯೋ ಐತಿ. ಯಾಕಂದ್ರೆ ಈಗ ಹುಡುಗಿ ಒಂದು ಹುಡುಗನ ಪಸಂದ್ ಮಾಡಿದಾಳ ಅಂದ್ರೆ ಒಂದು ನಿಮ್ಮ ಹೊರ ಬಂದು ನೋಡಿ ಹೋಗಿದೆ ಅಂದ್ರೆ ಹುಡುಗಿ ಲೈಕ್ ಮಾಡಿದಾಳ ಅಂದ್ರೆ ನೀವು ಹೆಲ್ಪ್ ಮಾಡಿ. ಯಾಕಂದ್ರೆ ಈಗ ಹೆಂಗಾಗತ್ತೆ ಅಂದ್ರೆ ಒಂದೊಂದು ಟೈಮು ಏನಾಗ್ತದೆ ಅಂದ್ರೆ ಅಪೋಸಿಟ್ ಆಗ್ತೈತಿ. ಹುಡುಗಿಗೆ ಪಸಂದ್ ಅಂದ್ರೆ ಹುಡುಗಿ ಅವ್ವ ಅಪ್ಪಗೆ ಪಸಂದ್ ಬರೋಂಗಿಲ್ಲ, ಅವ್ರ ಮನೆಯವ್ರ ಪಸಂದ್ ಬರೋಂಗಿಲ್ಲ. ಹೀಗಾಗಿ ಏನ್ ಪಸಂದ್ ಬರೋಂಗಿಲ್ಲ ಅಂದ್ರೆ ಹುಡುಗ ಚಲೋ ಅದಾನ, ಇಲ್ಲಿ ಹುಡುಗಿ ಪಸಂದ್ ಮಾಡಿದಾಳ ಆಲ್ರೆಡಿ. ಆಮೇಲೆ ಹುಡುಗಿಗೆ ಅವ್ವ ಅಪ್ಪಗೆ ಏನಾಗ್ತದೆ ಅಂದ್ರೆ ಪ್ರಾಪರ್ಟಿ ಇರಂಗಿಲ್ಲ, ಆಮೇಲೆ ಮನಿ ಇರಂಗಿಲ್ಲ. ಒಂದ್ ಸ್ವಲ್ಪ ಇದಾಗಿ ಕಿರಿಕಿರಾಗಿ ಅವಂದು ಇದಾಗ್ತೈತಿ ಅಂತ ಹೇಳ್ತಾರ. ಮನಿ ಅಟ್ಟ ಐತಿ, ಅವ್ನ ಏನ್ ಮಾಡ್ಕೋತಿ ಹಿಂಗ ಹೆಂಗ. ಆಮೇಲೆ ಹುಡುಗಿ ಏನಾಗ್ತದೆ ಅಂದ್ರೆ ಡಿಸಿಷನ್ ತಗೋತಾಳ, ಇಲ್ಲ ನಾ ಅವನ ಮಾಡ್ಕೋತೀನಿ, ಆಮೇಲೆ ಅವನ ಜೊತೆನೆ ನಾನು ಜೀವನ ತೆಗಿತೇನೆ ಅಂತ ಅವ್ರಿಗೆ ಅನ್ಸುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಇದ್ರೊಳಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯಾವುದೋ ಒಂದು ಇದು ಬೇಡ. ಎಲ್ಲಾರು ನೀವು ಕೂತು ಒಂದ್ ಸ್ವಲ್ಪ ಡಿಸಿಷನ್ ತಗೊಂಡು ಅವ್ರಿಗೆ ಸಪೋರ್ಟ್ ಕೊಟ್ರಂದ್ರೆ ಆ ಹುಡುಗಿನೂ ಏನಾಗುತ್ತೆ ಅಂದ್ರೆ ಹೆಲ್ಪ್ ಮಾಡಿ ಅವ್ರಿಗೆ ಪಾಸಿಟಿವ್ ಆಗಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಮುಂದಿನ ಪ್ರೊಸೀಜರ್ ಮಾಡಕ್ ನಿಮ್ಗೆ ಈಸಿ ಆಗುತ್ತೆ. ನೀವು ಒಂದ್ ಕಡೆ ಅವ್ರ ಒಂದ್ ಕಡೆ ಆಗಿ ಆಮೇಲೆ ಏನಾಗುತ್ತೆ ಅಂದ್ರೆ ಇಬ್ರು ನನಗೆ ಇವ ಪಸಂದ್ ಆಗಿದಾನು, ಮತ್ತ ಆಮೇಲೆ ನಾ ಇವನ ಮಾಡ್ಕೊತಾನ ಅಂತ ಹಿಂಗೂ ಕೆಲ್ಸ ಆಗಿದಾವ ರಗಡ. ಆಮೇಲೆ ಅವ್ವ ಅಪ್ಪಗ ಆಮೇಲೆ ಅವರು ವ್ಯಾಲ್ಯೂ ಕೊಡೋಂಗಿಲ್ಲ. ಹೀಗಾಗಿ ಅವ್ವ ಅಪ್ಪಗ ನೀವು ರೆಸ್ಪೆಕ್ಟ್ ಕೊಟ್ಟು ಮದುವೆ ಮಾಡ್ಕೋಬೇಕಂತಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ಇಲ್ಲಾದ್ರೆ ಅವರು ನಿಮ್ಗೆ ನೋಡನ್ಬೇಕು. ಅವ್ರ ಡಿಸಿಷನ್ ನಿಮ್ ಕಡೆ ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ ಡಿಸಿಷನ್ ಅವ್ರ ಕಡೆ ಕೊಡ್ಬೇಕು. ಎರಡರೊಳಗೆ ಒಂದಾಗತ್ತೆ. ಯಾವುದು ಎಲ್ಲಾ ನೋಡಿ ಒಂದೇ ಗಿಡದಾಗ ನಾನು ಹೇಳಿದೆ ನಿಮ್ಗೆ, ಒಂದೇ ಗಿಡದಾಗ ಎಲ್ಲಾ ಹಣ್ಣು ಸಿಗೋದಿಲ್ಲ. ಒಂದು ಬೇರೆ ಬೇರೆ ಗಿಡದಾಗ ಒಂದೊಂದು ಹಣ್ಣು ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ಹುಡುಗನ ಕಡೆ ಎಲ್ಲ ಕ್ವಾಲಿಟಿ ಎಲ್ಲ ಪ್ರತಿಯೊಂದು ಇರಂಗಿಲ್ಲ, ಅಂದ್ರೆ ಅಪ್ ಅಂಡ್ ಡೌನ್ ಇದ್ದೇ ಇರ್ತದೆ. ಆಮೇಲೆ ಈಗ ಅವ್ರವ್ರು ಇಷ್ಟ ಆಗಿರ್ತಾರೆ ಅಂದ್ರೆ ಸುಂದರ ಒಳಗಾಗ್ಲಿ ಆಕರ್ಷಣೆ ಒಳಗಾಗ್ಲಿ ಅವ್ರವ್ರಿಗೆ ಇಷ್ಟ ಆಗಿರ್ತದೆ ಅಂದ್ರೆ ಮುಂದಿನ ಪ್ರೊಸೀಜರ್ ನೀವು ಮಾಡ್ಬೋದು. ವಿಡಿಯೋ ಮಾಡೋ ಕಾರಣ ಇಷ್ಟೇ ಅಂದ್ರೆ ಮತ್ತೆ ನೀವು ವಿಡಿಯೋ ಒಳಗೆ ಹೊಸಾಗಿದ್ದೀರಾ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.